The righteous person will live by his or her faithfulness. ನೀತಿವಂತನು ತನ್ನ ನಂಬಿಕೆಯಿಂದಲೇ ಅವನು ಬದುಕುವನು. Habakkuk 2:4 says so. ಹಬಕೂಕ 2:4 ಹೇಳುತ್ತದೆ, God has kept you as a righteous person. ಮತ್ತು ದೇವರು ನಿಮ್ಮನ್ನು ನೀತಿವಂತನಾಗಿ ಇಟ್ಟಿದ್ದಾರೆ. Do not be afraid. ಭಯಪಡಬೇಡಿರಿ. When problems come, ಸಮಸ್ಯೆಗಳು ಬರುವಾಗ many times you think, oh, maybe there is something wrong with me. That's why this problem has come. ಏನು ನನ್ನ ಜೀವಿತದಲ್ಲಿ ತಪ್ಪಾಗಿದೆ, ಅದಕ್ಕಾಗಿ ಈ ಸಮಸ್ಯೆಗಳು ಬರುತ್ತಿವೆ ಎಂದು ಅನೇಕ ಸಾರಿ ಯೋಚಿಸುತ್ತೇವೆ. No, my friend. ಇಲ್ಲ ನನ್ನ ಸ್ನೇಹಿತನೇ, Only when problems come, the power of the righteousness of your life comes forth before all people and before you also. ಮತ್ತು ನಿಮ್ಮ ಮುಂದೆ ಮತ್ತು ಎಲ್ಲ ಜನರ ಮುಂದೆ ಸಮಸ್ಯೆಗಳು ಬರುವಾಗ ಮಾತ್ರ ದೇವರ ಆ ಶಕ್ತಿ ಮುಂದೆ ಬರುತ್ತವೆ. Yes, the righteousness comes in your life because of your faithfulness. ಮತ್ತು ನಿಮ್ಮಲ್ಲಿ ಆ ದೇವರ ನಂಬಿಕೆ ಇರುವುದರಿಂದ ಆ ನೀತಿವಂತಿಕೆ ಬರುವುದು. In the midst of all the troubles, tribulations and pain, God will show that you are faithful to walk in righteousness. ನಿಮ್ಮ ಎಲ್ಲ ಆ ಸಂಕಟಗಳ ಮಧ್ಯದಲ್ಲಿ ಮತ್ತು ನೀವು ನೀತಿವಂತರಾಗಿ ನಡೆಯುತ್ತೀರಿ ಎಂದು ದೇವರು ತೋರಿಸುತ್ತಾನೆ. The Bible says in Romans 3:22, ರೋಮ 3:22 ಸತ್ಯವೇದವು ಈ ರೀತಿಯಾಗಿ ಹೇಳುತ್ತದೆ, the righteousness is given through faith in Jesus Christ to all who believe. ಯಾರು ನಂಬುತ್ತಾರೋ ಅವರಿಗೆ ಯೇಸು ಕ್ರಿಸ್ತನ ಮೂಲಕವಾಗಿ ಆ ನೀತಿವಂತಿಕೆ ಕೊಡಲ್ಪಟ್ಟಿದೆ. Yes, as you believe in Jesus as your righteousness, you will always walk with dignity, strength, and you'll be more than a conqueror. ನಿಮ್ಮ ನೀತಿಯನಾಗಿ ಯೇಸುವಿನಲ್ಲಿ ನೀವು ನಂಬಿಕೆ ಇಡುವಾಗ ನೀವು ಬಲದಲ್ಲಿ ಮತ್ತು ಘನತೆಯಲ್ಲಿ ಮತ್ತು ನೀವು ಜಯಶಾಲಿಗಿಂತ ಹೆಚ್ಚಿನವರಾಗುವಿರಿ. When you don't condemn yourself, ನಿಮ್ಮನ್ನಿವೆ ಆಗ ತೀರ್ಪು ಮಾಡಿಕೊಳ್ಳುವುದಿಲ್ಲ, but say, I am walking in righteousness because I believe in the Lord. ಕರ್ತನಲ್ಲಿ ನಾನು ನಂಬಿಕೆ ಇಡುವುದರಿಂದ ನಾನು ನೀತಿಯಲ್ಲಿ ನಡೆಯುತ್ತೇನೆ ಎಂದು ಹೇಳುತ್ತೀರಿ. You will be able to inherit every blessing that God has for those who are faithful. ಯಾರು ನಂಬಿಗಸ್ತರಾಗಿದ್ದಾರೋ ಅವರಿಗಾಗಿ ದೇವರು ಇಟ್ಟಿರುವ ಎಲ್ಲ ಆಶೀರ್ವಾದಗಳನ್ನು ಬಾಧ್ಯತೆಯಾಗಿ ಹೊಂದುವಿರಿ. Don't condemn yourself, ನಿಮ್ಮನ್ನಿವೆ ಖಂಡಿಸಿಕೊಳ್ಳಬೇಡಿರಿ, but believe that God has kept you righteous. ದೇವರು ತನ್ನ ನೀತಿಯಾಗಿ ನಿಮ್ಮನ್ನಿಟ್ಟಿದ್ದಾರೆ ಎಂದು ನಂಬಿರಿ. God has kept you faithful. ದೇವರು ನಂಬಿಗಸ್ತನಾಗಿ ನಿಮ್ಮನ್ನು ಇಟ್ಟಿದ್ದಾರೆ. And praise the Lord. ಮತ್ತು ಕರ್ತನಿಗೆ ಸ್ತೋತ್ರ. Thank Him for keeping you faithful to be righteous. ನೀತಿವಂತನಾಗಿ ನಿಮ್ಮನ್ನು ಇಟ್ಟಿದ ನಂಬಿಗಸ್ತಿಕೆಗಾಗಿ ಆತನಿಗೆ ವಂದಿಸಿರಿ. Then you will inherit every blessing. ಆಗ ಎಲ್ಲ ಆಶೀರ್ವಾದಗಳನ್ನು ಬಾಧ್ಯತೆಯಾಗಿ ಹೊಂದುವಿರಿ. Genesis 15 and verse 6 says, ಆದಿಕಾಂಡ 15:6 ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, Abraham believed the Lord and he credited it to him as righteousness. ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟನು ಮತ್ತು ಅದನ್ನು ಆತನು ದೇವರ ನೀತಿಯಾಗಿ ಎಣಿಸಿದನು. Abraham believed that God called him. ಮತ್ತು ದೇವರು ಅವನನ್ನು ಕರೆದಾಗ ಆತನು ನಂಬಿಕೆ ಇಟ್ಟನು. Abraham believed that he was faithful to God in everything. ಎಲ್ಲದರಲ್ಲಿ ದೇವರಿಗೆ ನಂಬಿಗಸ್ತನಾಗಿದ್ದನು ಎಂದು ಅಬ್ರಹಾಮನು ನಂಬಿದನು. And his conscience was clear. ಮತ್ತು ಅವನ ಮನಸ್ಸಾಕ್ಷಿ ಶುದ್ಧವಾಗಿತ್ತು. Even though he did not have a child. ಅವನಿಗೆ ಮಗುವಿಲ್ಲದಿದ್ದರು. And in the midst of God's promises coming that you will have a great generation and a nation will be formed through you. ಅದರ ಮಧ್ಯದಲ್ಲಿ ನಿನ್ನ ಮೂಲಕ ಒಂದು ಜನಾಂಗ ಉಂಟು ಮಾಡುತ್ತೇನೆ ಎನ್ನುವಂತಹ ವಾಗ್ದಾನ ಬರುತ್ತದೆ. He never doubted his righteousness before God. ದೇವರ ಮುಂದೆ ಅವನ ನೀತಿ ಎಂದಿಗೂ ಅವನು ಸಂದೇಹ ಪಡಲಿಲ್ಲ. At the right time, ಸರಿಯಾದ ಸಮಯದಲ್ಲಿ God gave him a beautiful son, Isaac. ಮತ್ತು ಸುಂದರವಾದ ಮಗನಾದ ಇಸಾಕನನ್ನು ಅನುಗ್ರಹ ಮಾಡಿದನು. Today, there is a nation formed from Abraham called Israel. ಮತ್ತು ಅಬ್ರಹಾಮನ ಮೂಲಕ ಇಂದು ಒಂದು ಜನಾಂಗ ಇದೆ, ಅದರ ಹೆಸರು ಇಸ್ರಾಯೇಲ್ ಎಂಬುದು. A faithful man abounds with blessings. ಮತ್ತು ನಂಬಿಗಸ್ತನು ಆಶೀರ್ವಾದಗಳಿಂದ ಕೂಡಿರುತ್ತಾನೆ. So, as you are faithful to walk in righteousness in the midst of all the troubles, you will overflow with all the blessings. ಮತ್ತು ನೀವು
ಎಲ್ಲ ಸಂಕಟಗಳ ಮಧ್ಯದಲ್ಲಿ ನೀತಿಯಲ್ಲಿ ನಂಬಿಗಸ್ತರಾಗಿರುವಾಗ ಎಲ್ಲ ಆಶೀರ್ವಾದಗಳಿಂದ ಕೂಡಿರುವಿರಿ. What is the fruit of righteousness? ನೀತಿಯ ಫಲವೇನು? Isaiah 32:17. ಯೆಶಯ 32:17 Peace, peace, peace. ಸಮಾಧಾನ ಸಮಾಧಾನ. The fruit of righteousness is peace. ನೀತಿಯ ಫಲವು ಅದು ಸಮಾಧಾನವಾಗಿದೆ. And you will have peace all your life. ನಿಮ್ಮ ಜೀವಿತದ ಕಾಲವೆಲ್ಲ ಸಮಾಧಾನ ಹೊಂದುವಿರಿ. Secondly, ಎರಡನೇದಾಗಿ Matthew 5:6 says, ಮತ್ತಾಯ 5:6 ಹೇಳಲ್ಪಟ್ಟಿದೆ, if you thirst after righteousness, ನೀತಿಗಾಗಿ ಹಸಿದು ನೀವು ಬಾಯಾರಿದರೆ you'll be filled with all the blessings. ಎಲ್ಲ ಆಶೀರ್ವಾದಗಳಿಂದ ಆತನು ತುಂಬುವನು. Seek ye first the kingdom of God and his righteousness, and all these blessings shall be added to you. ಮೊದಲು ದೇವರ ರಾಜ್ಯ ಮತ್ತು ನೀತಿಗಾಗಿ ತವಕ ಪಡಿರಿ ಮತ್ತು ಈ ಎಲ್ಲ ಆಶೀರ್ವಾದಗಳು ನಿಮಗಾಗಿ ಕೂಡಿಸಲ್ಪಡುವವು. Thirdly, ಮೂರನೇದಾಗಿ Matthew 5:10. ಮತ್ತಾಯ 5:10 In the midst of the persecution, as you walk in righteousness and fulfill the will of God without fear for your life or possessions, you will have the kingdom of heaven. ಹಿಂಸೆಗಳ ಮಧ್ಯದಲ್ಲಿ ನೀವು ನಂಬಿಗಸ್ತರಾಗಿ ನೀತಿಯಲ್ಲಿ ನಡೆದರೆ ನೀವು ದೇವರ ರಾಜ್ಯ ಬಾಧ್ಯತೆಯಾಗಿ ಹೊಂದುವಿರಿ. Heaven will be open to you. ನಿಮಗಾಗಿ ಪರಲೋಕ ತೆರೆದಿರುವುದು. May God give you these blessings ಈ ಆಶೀರ್ವಾದಗಳು ಕರ್ತನು ನಿಮಗೆ ಕೊಡಲಿ and keep you righteous. ಮತ್ತು ನೀತಿಯಲ್ಲಿ ನಿಮ್ಮ ನಡೆಸಲಿ. Father, ತಂದೆಯೇ, pray that the spirit of righteousness will reign in the heart and life of your children. ನಿನ್ನ ಮಕ್ಕಳ ಜೀವಿತದಲ್ಲಿ ನೀತಿಯ ಆತ್ಮನು ಕಾರ್ಯ ಮಾಡಲಿ. Father, let them have peace, ತಂದೆಯೇ, ಅವರು ಸಮಾಧಾನ ಹೊಂದಲಿ fullness of all the blessings, ಮತ್ತು ಎಲ್ಲ ಆಶೀರ್ವಾದಗಳ ಪೂರ್ಣತೆ and entry into heaven. ಮತ್ತು ಪರಲೋಕದಲ್ಲಿ ಒಂದು ಪ್ರವೇಶ. In the name of Jesus we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Bless them, Lord. ಅವರನ್ನು ಆಶೀರ್ವಾದ ಮಾಡು ಕರ್ತನೆ. Amen. ಆಮೇನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.